ಶ್ರೀರಾಮ ಸಮರ್ಥ. ಸದ್ಗುರು ಭಕ್ತರಲ್ಲಿ ಸವಿನಯ ನಿವೇದನೆ. ಸಮರ್ಥ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ, ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರ ಅನುಗ್ರಹದಿಂದ ಬಹಳ ವರ್ಷಗಳ ಹಿಂದೆ ಶ್ರೀ ಮಹಾರಾಜರ ಅಭಂಗಾತ್ಮಕ ಚರಿತ್ರೆ ಬರೆದೆನು. ಅದರಲ್ಲಿ ಒಂದು ಮಹತ್ವದ ಸಂಗತಿ ಉಳಿದು ಹೋಗಿತ್ತು. ಅದರ ಬಗ್ಗೆ ಅನೇಕ ಭಕ್ತರು ಮೇಲಿಂದ ಮೇಲೆ ಹೇಳುತ್ತಿದ್ದರು. ಆದರೂ ಅದನ್ನು ಬರೆಯಲಿಕ್ಕಾಗಿರಲಿಲ್ಲ. ಈಗ ಶ್ರೀ ಮಹಾರಾಜರ ಅನುಗ್ರಹದಿಂದ ಬರೆಯಲು ಸಾಧ್ಯವಾಯಿತು. ಪ್ರತಿ ದಿವಸ ವಾಟ್ಸ್ಆ್ಯಪ್ನಲ್ಲಿ ಅಭಂಗಾತ್ಮಕ ಚರಿತ್ರೆಯನ್ನು ಹೇಳಲಾಗಿದ್ದು, ಈಗ ಈ ಪ್ರಸಂಗ ಸೇರಿಸಿ ಇನ್ನೊಮ್ಮೆ ಹೇಳುತ್ತಿರುವೆವು. ಸದ್ಭಕ್ತರು ಶ್ರವಣ ಮಾಡಬೇಕಾಗಿ ವಿನಂತಿ. ಶ್ರೀ ಮಹಾರಾಜರ ಅಭಂಗಾತ್ಮಕ ಚರಿತ್ರೆ. ವಕ್ರತುಂಡ ಮಹಾಕಾಯನೆ, ಕೋಟಿ ಸೂರ್ಯ ಸಮಪ್ರಭನೆ, ಸದ್ಗುರು ಚರಿತೆಯನ್ನು ಹಾಡುವೆ, ಕೃಪೆಯೊಂದಿರಲಿ ಎಂದು ಬೇಡುವೆ. ಶಾರದೆ ನಿನ್ನನು ವಿನಯದಿ ನಮಿಸುವೆ, ನೀನೇ ನನಗೆ ಮತಿಯನ್ನು ಕೊಡುವೆ. ಸದ್ಗುರು ಪಾದಕ್ಕೆ ಎರಗುತ್ತ ಬೇಡುವೆ, ಕೃಪೆಯೊಂದಿರಲಿ ಚರಿತೆಯ ಹಾಡುವೆ. ಮಹಾರಾಷ್ಟ್ರ ದೇಶದಲ್ಲಿ ಸಾಧು ಸಂತರ ಭೂಮಿಯಲ್ಲಿ ಗೋಂದಾವಲೆ ಎಂಬ ಗ್ರಾಮ, ಸತ್ವಶೀಲ ಮನುಜರ ಧಾಮ. ಅಲ್ಲಿ ವಾಸಿಪ ಲಿಂಗೋಪಂತರು, ನಿಷ್ಠಾವಂತ ಕುಲಕರ್ಣ್ಯವರು. ಶುಕ್ಲ ಏಕಾದಶಿಗೆ ಅವರು ಪಂಢರಪುರಕ್ಕೆ ಹೋಗುವರು. ಮುಪ್ಪಿನ ವಯದಲ್ಲಿ ವಾರಿ ತಪ್ಪಲು ವಿಠ್ಠಲ ಬಂದನು ಅಲ್ಲೇ ಇರಲು. ಇವರಿಗೆ ರಾವಜಿ ಎಂಬ ಮಗನು, ನಾಮಸ್ಮರಣೆಯಲ್ಲಿ ನಿರತನು. ಇವರ ಹೆಂಡತಿ ಗೀತಾಬಾಯಿ, ಊರಿಗೆಲ್ಲ ಅವಳೇ ತಾಯಿ. ಇಂಥ ತಾಯಿ ಉದರದಿಂದ ನಾಮಯೋಗಿ ಹುಟ್ಟಿ ಬಂದ. ಇವರ ಬಾಲ ಲೀಲೆ ನೋಡಿ ಊರಿಗೆಲ್ಲ ಆಯ್ತು ಮೋಡಿ. ಲೌಕಿಕ ವಿದ್ಯೆ ಕಲಿಯಲಿಲ್ಲ, ವಿಷಯ ಸುಖದ ಆಶೆ ಇಲ್ಲ. ಸದ್ಗುರು ಶೋಧಕ್ಕೆ ಹೊರಟು ನಿಂತರು, ಕೊಲ್ಹಾಪುರಕ್ಕೆ ಬಂದು ಬಿಟ್ಟರು. ಕರೆದುಕೊಂಡು ಹೋಗಿ ತಂದೆ, ಮದುವೆ ಮಾಡಿ ಬಿಟ್ಟರು ಮುಂದೆ. ಆದರೂ ಗಣಪತಿ ಶೀಘ್ರದಲ್ಲಿ ಬಿಟ್ಟೇ ಬಿಟ್ಟನು ಗೋಂದಾವಲಿ. ಸದ್ಗುರು ಶೋಧಕ್ಕಾಗಿ ಅವನು ತಿರುಗಿದನೆಲ್ಲ ದೇಶವನ್ನು. ಇಹಳೆಗಾಂವ್ ಎಂಬುವಲ್ಲಿ ಸದ್ಗುರುಗಳು ದೊರೆತರಲ್ಲಿ. ಅವರ ಸೇವೆಯಿಂದ ಗಣಪತಿ ಹೊಂದಿದನಲ್ಲಿ ಜ್ಞಾನ ಪ್ರಾಪ್ತಿ. ನಾನಾ ರೀತಿ ಕ್ಲೇಶ ಕೊಟ್ಟು ದೇಹ ಭಾವ ಹಾಕಿದರು ಸುಟ್ಟು. ಬ್ರಹ್ಮ ಚೈತನ್ಯಂಬೋ ಹೆಸರು ಇಟ್ಟು ಕಳಿಸಿ ಕೊಟ್ಟರವರು. ಬ್ರಹ್ಮಜ್ಞಾನ ಪಡೆದ ಅವರು ತೀರ್ಥಾಟನೆಗೆ ಹೊರಟು ನಿಂತರು. ನಿಮಿಷಾರಣ್ಯದಲ್ಲಿ ನಿಂತು ಪೇಶ್ವೆಗೆ ಹೇಳಿದರು ಶಾಂತಿ ಮಾತು. ರಾಮಶಾಸ್ತ್ರಿ ಶಿಷ್ಯ ಆದನು, ಕಾಶಿವರೆಗೆ ಜೊತೆಗೆ ಬಂದನು. ಕಾಶಿ ಕ್ಷೇತ್ರದಲ್ಲಿ ಅವರು ಪ್ರೇತವನ್ನು ಬದುಕಿಸಿಕೊಟ್ಟರು. ಮಥುರಾ ಬೃಂದಾವನ ತಿರುಗಿ ಬಂದರು ಅವರು ಇಂದೂರಿಗೆ. ಜೀಜಿಬಾಯಿ ಖಾರ ತಿನ್ನಿಸಿ ಶಿಷ್ಯಳಾದಳು ಬೆಂಕಿ ಉಣಿಸಿ. ಗೋಂದಾವಲೆಗೆ ಬಂದು ಅವರು ಮಾರುತಿ ಗುಡಿಯಲ್ಲಿ ಠಾಣ ಹೊಡೆದರು. ತಂದೆ ತಾಯಿ ನೋಡಿ ನಮಿಸಿ ನಡೆದರು ಅವರು ದಕ್ಷಿಣ ದಿಶಿ. ರೆಡ್ಡಿ ಎಂಬೋ ರೋಗಿಯನವರು ರಾಮೇಶ್ವರಕ್ಕೆ ಹೊತ್ತು ಒಯ್ದರು. ತಿರುಪತಿ ಕಾಂಚಿ ರಾಮೇಶ್ವರ ತಿರುಗಿ ಬಂದರು ಸದ್ಗುರು ಹತ್ತಿರ. ಅವರ ಆಶೀರ್ವಾದ ಪಡೆದು ತಿರುಗಿ ಬಂದರು ಊರಿಗೆ ನಡೆದು. ತಂದೆ ತಾಯಿ ದರ್ಶನ ಪಡೆದರು, ತಾವು ಈಗ ಪ್ರಗಟರಾದರು. ತಾಯಿ ಇಚ್ಛೆಯಂತೆ ಅವರು ಹೆಂಡತಿಯನ್ನು ಕರೆದು ತಂದರು. ತಂದೆ ತಾಯಿ ಬಂಧು ಬಳಗ ಸಂತಸಗೊಂಡರು ಎಲ್ಲರೂ. ಈಗ ಕೆಲವೇ ದಿವಸ ಕುಳ್ಕಣಿಕೆ ಮಾಡಿ ಬಿಟ್ಟು ನಡೆದರು ಹೆಂಡತಿಗೂಡಿ. ಗುರುವಿನ ದರ್ಶನ ಪಡೆದು ಅವರು ನಾಶಿಕದಲ್ಲಿ ಬಂದು ಉಳಿದರು. ಹೆಂಡತಿ ಹೇಳಿ ಯೋಗಾಭ್ಯಾಸ ಬಿಡಿಸಿದರವರ ಮನಸ್ಸಿನ ತ್ರಾಸ. ಹೆಂಡತಿಯನ್ನು ಮನೆಗೆ ಕಳಿಸಿ ತಾವು ಹೊರಟರು ಉತ್ತರ ದಿಶಿ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ.